ನಮಸ್ತೆ ರೀ ಎಲ್ಲರಿಗೂ ವೆಲ್ಕಮ್ ಟು ಚೇತೂಸ್ ಕಿಚನ್ ರೀ. ಇವತ್ತು ಸಖತ್ ಟೇಸ್ಟಿ ಹಾಗೂ ಕ್ರೀಮಿ ಆಗಿರೋ ಚೀಸ್ ಬೌಲ್ನ ಯಾವ ಥರ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ. ನಿಮಗೆಲ್ಲ ಸ್ಪೆಷಲ್ ಏನಪ್ಪ ಅಂದರೆ ನೀವು ಯಾರಿಗಾರ ಬರ್ಡೇ ಅಥವಾ ಆ್ಯನಿವರ್ಸರಿ ವಿಶ್ ಮಾಡಬೇಕು ಅಂದರೆ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ, ನಾನು ಅವ್ರಿಗೋಸ್ಕರ ಸ್ಪೆಷಲ್ ವಿಡಿಯೋನ ಡೆಡಿಕೇಟ್ ಮಾಡ್ತೀನಿ. ಹಾಗೆ ನೀವು ನನ್ನ ಸಬ್ಸ್ಕ್ರೈಬರ್ ಕೂಡ ಆಗಿರಬೇಕು. ಆಮೇಲೆ ನೀವು ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಕೂಡ ಖುಷಿ ಪಡಿಸ್ಬೋದು ಅವ್ರಿಗೆ. ಇದೊಂಥರ ಸ್ಪೆಷಲ್ ವಿಶ್ ಅಂತ ಅನ್ಕೊತೀನಿ. ಮಾಡೋದು ಹೇಗಂತ ನೋಡೋಣ ಬರ್ರಿ. ನಾನು 4 ಆಲೂಗಡ್ಡೆ ಫಸ್ಟು ಬೇಯಿಸಿಟ್ಕೊಂಡಿದ್ದೀನಿ ರೀ ನಾನು. ಅದಕ್ಕೆ 2 ಹಸಿಮೆಣಸಿನ್ಕಾಯಿನ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಕಟ್ ಮಾಡಿ ಹಾಕ್ಕೊಳ್ರಿ. ಇವಾಗ ಗಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ರೀ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಧನಿಯಾ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡ್ರಿ. ಆಗ ಚಿಲ್ಲಿ ಪೌಡ್ರ್ ಕೂಡ ಹಾಕ್ಕೊಡ್ರಿ. ಚಿಲ್ಲಿ ಪೌಡ್ರ್ ಆಗಲೇ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀರ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಡ್ರಿ ನಿಮ್ಗೆ ಎಷ್ಟು ಬೇಕು ಅಂತ. ಇವಾಗ ರೈಸ್ ಫ್ಲೋರ್ ಅಕ್ಕಿ ಹಿಟ್ಟು 1 ಸ್ಪೂನ್ ಹಾಕ್ಕೊತೀನಿ ರೀ. ಇವಾಗ ಕಾರ್ನ್ಫ್ಲೋರ್ 1 ಟೇಬಲ್ ಸ್ಪೂನ್ ಹಾಕ್ಕೊತೀನಿ ರೀ. ಸ್ವಲ್ಪ ಕೊತ್ತಂಬರಿ, ಇವಾಗ ಒಂದು ಹಾಫ್ ಲೆಮನ್ ಹಾಕ್ಕೊತೀನಿ ರೀ. ಇವಾಗ ಇದನ್ನೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಹಿಟ್ಟು ಥರ ಕಲಿಸ್ಕೊತೀನಿ ರೀ ನಾನು ಪೂರ್ತಿ ಎಲ್ಲ. ಇವಾಗ ಇದು ರೆಡಿ ಆಗೈತೆ ನೋಡಿರಿ. ಇದೇ ಸೇಮ್ ಏನಿದೆ ಅಲ್ರಿ, ಇವಾಗ ಆಲೂಗಡ್ಡೆಯಿಂದ ಏನಿದೆ ರೆಡಿ ಮಾಡ್ಕೊಂಡಿದ್ದೀನಲ್ರಿ, ಇದನ್ನೇ ಆಲೂ ತಿಕ್ಕಿಗೆ ಬಳಸೋದ್ರಿ. ಇದಕ್ಕೆ ಪೋಹ ಅಂತಾರೆ. ಇದು ಪೋಹಾನ ನಾನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಟ್ಕೊತೀನಿ ರೀ. ಈ ಥರ ಸಿಗತ್ತೆ ನೋಡಿರಿ. ನಾನು 1 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ತೊಗೊಂಡು ಸ್ವಲ್ಪ ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊತೀನಿ ರೀ. ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕ್ರೀಮ್ ಥರ ಮಾಡ್ಕೊತೀನಿ ರೀ. ಇದಕ್ಕೆ ನೀರು ಹಾಕ್ಕೊಂಡು ಇವಾಗಿದು ಕ್ರೀಮ್ ಥರ ರೆಡಿಯಾಗಿದೆ ನೋಡಿರಿ. ಈ ಥರ ಕ್ರೀಮ್ ಥರ ರೆಡಿ ಮಾಡ್ಕೊಡ್ರಿ. ಇವಾಗ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು ಡೀಪ್ ಫ್ರೈಗೆ ಬೇಕಾಗುವಷ್ಟು ಎಣ್ಣೆನ ನಾನು ಕಾಯಕ್ಕೆ ಇಟ್ಕೊತೀನಿ ರೀ. ಈ ಕಡೆ ಇದು ಚೀಸ್ ರೀ, ಇದು ಚೀಸು ಕ್ಯೂಬ್. ಇದು ಒಂದು 17 ರೂಪಾಯಿ ನಾನು ತೊಗೊಂಡು ಬಂದಿದ್ದು. 17 ರೂಪಾಯಿಗೆ 1 ಕ್ಯೂಬ್. ಇದು 20 ರುಪೀಸ್ಗೆ ಅದು ಸಿಗತ್ತೆ ರೀ. ಇದು ನಿಮ್ಮ ನಿಯರಲ್ಲಿ ಯಾವುದಾದ್ರೂ ಶಾಪಲ್ಲಿ ಸಿಗತ್ತೆ ರೀ ಇದು. ಇವಾಗ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಸ್ವಲ್ಪ ಕೈಗೆ ಆಯಿಲ್ ಹಚ್ಕೊಂಡಿದ್ದೀನಿ. ಅದ್ರ ಮೇಲೆ ಈ ಥರ ಆಲೂನ ತೊಗೊಂಡು ಈ ಥರ ಮಾಡ್ಕೊಂಡ್ಬಿಟ್ಟು ಮಧ್ಯ ಚೀಸ್ ಇಡ್ತೀನಿ ರೀ ನಾನು. ಚೀಸು ಕ್ಯೂಬ್ ಇಟ್ಬಿಟ್ಟು ಮೇಲೆ ಪೂರ್ತಿ ಎಲ್ಲ ಕವರ್ ಮಾಡ್ಕೊತೀನಿ ರೀ. ಈ ಥರ ಕವರ್ ಮಾಡಿಕೊಂಡು ಬೌಲ್ ಥರ ಅದನ್ನು ರೆಡಿ ಮಾಡ್ಕೊತೀನಿ ರೀ. ಇವಾಗಿದು ರೆಡಿ ಆಯ್ತು ನೋಡಿರಿ. ಇವಾಗ ರೆಡಿ ಆಯಿತು. ಇದೇ ಥರ ಇನ್ನೊಂದು ಮಾಡ್ಕೊತೀನಿ ರೀ. ಇದು ತುಂಬ ಸಿಂಪಲ್ ಐತೆ ನೋಡಿರಿ. ಫಸ್ಟು ಒಂದು ಬಾಲ್ ಮಾಡ್ಕೊಂಡ್ಬಿಡ್ರಿ. ಬಾಲ್ ಮಾಡ್ಕೊಂಡ್ಬಿಟ್ಟು ಮಧ್ಯ ಚೀಸ್ ಕ್ಯೂಬ್ ತೊಗೊಂಡು ಪ್ರೆಸ್ ಮಾಡಿಬಿಡ್ರಿ. ಇದು ಈಸಿ ಐತ್ರಿ. ಸ್ವಲ್ಪ ಮೇಲೆ ಮಾತ್ರ ಕವರ್ ಮಾಡೋದು ಉಳ್ಕೊಳತ್ರಿ ಇದು. ಈ ಥರ ಇದನ್ನು ಮಾಡಿ ಇಟ್ಕೊಂಡಿದ್ದಾಯ್ತು ರೀ. ಇವಾಗ ಇದೇ ಥರ ಈ ಥರ ಮಾಡ್ಕೊಳ್ರಿ, ರೌಂಡ್ ಶೇಪು. ಈ ಥರ ರೌಂಡ್ ಶೇಪ್ ಮಾಡಿಕೊಂಡ್ರೆ ಇದಕ್ಕೆ ಆಲೂ ತಿಕ್ಕಿ ಅಂತ ಹೇಳಿ ಕರೀತಾರೆ ರೀ. ಇದನ್ನು ಫ್ರೈ ಮಾಡಲ್ಲ ರೀ. ಇದನ್ನು ಬೇಯಿಸ್ಕೋಬೇಕು ಚಪಾತಿ ಥರ. ಇವಾಗ ಇನ್ನೂ ಒಂದು ಆಲೂ ತಿಕ್ಕಿ ಮಾಡ್ಕೊತೀನಿ. ಈ ಥರ ರೌಂಡ್ ಶೇಪಲ್ಲಿ ರೆಡಿ ಮಾಡ್ಕೊಳ್ಬೇಕ್ರಿ. ಇದು ಆಲೂ ತಿಕ್ಕಿ. ಅದೇ ಸೇಮ್ ಪ್ರೊಸೀಜರ್. ಹಿಟ್ಟೆಲ್ಲ ರೆಡಿ ಮಾಡ್ಕೊಳೋದು ಸೇಮ್, ಆಲೂ ಎಲ್ಲ ರೆಡಿ ಮಾಡ್ಕೊಳ್ಳೋದು ಸೇಮ್ ಪ್ರೊಸೀಜರ್ ಇರುತ್ತೆ. ಇವಾಗ ಇದು ನಾನು ಕ್ರೀಮ್ ಆಗಲೇ ರೆಡಿ ಮಾಡಿಟ್ಟಿದ್ದೆ ಅಲ್ರಿ, ರೈಸ್ ಫ್ಲೋರ್ದು. ಇದನ್ನು ಇದ್ರ ಮೇಲೆ ಬಾಲ್ ಮೇಲೆ ಅಪ್ಲೈ ಮಾಡ್ಕೊತೀನಿ ರೀ. ಸ್ವಲ್ಪ ಒಂದು ಸಾರಿ ಎಲ್ಲ ಅದ್ರೊಳಗೆ ಉಳ್ಳಾಡ್ಸ್ಕೊತೀನಿ ರೀ. ಇವಾಗ ಪೋಹ ಮೇಲೂ ಉಳ್ಳಾಡ್ಸ್ಕೊತೀನಿ ರೀ. ಯಾಕಂದರೆ ಪೋಹ ಎಲ್ಲ ಅದಕ್ಕೆ ಅಂಟ್ಕೊಳತ್ರಿ ಪೂರ್ತಿ. ಇದೇ ಥರ ಇನ್ನೊಂದು ಬೌಲು ಮಾಡ್ಕೊತೀನಿ ರೀ. ನೋಡಿ, ಎಲ್ಲನೂ ನಾನು ಇದೇ ಥರ ಮಾಡಿ ಇಟ್ಕೊತೀನಿ ರೀ. ಮತ್ತೊಂದು ಸಾರಿ ಪೋಹ ಮೇಲೆ ಎಲ್ಲ ಉಳ್ಳಾಡ್ಸ್ಬಿಡ್ತೀನಿ ರೀ. ಇವಾಗ ಎಲ್ಲನೂ ಮಿಕ್ಕಿದ್ದು ಸೇಮ್ ಪ್ರೊಸೀಜರಲ್ಲಿ ಮಾಡಿ ಇಟ್ಕೊಂಡಿದ್ದಾಯಿತು. ಇವಾಗ ಫ್ರೈ ಮಾಡ್ಕೊತೀನಿ ರೀ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತೀನಿ ರೀ. ಯಾಕಂದರೆ ಮಧ್ಯ ಚೀಸ್ ಹಾಕಿರೋದ್ರಿಂದ ಅದು ಮೆಲ್ಟ್ ಆಗಬೇಕು. ಸೊ ಹಂಗಾಗಿ ಸ್ವಲ್ಪ ಟೈಮ್ ತೊಗೊಂಡು ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತೀನಿ ರೀ. ಇವಾಗ ಚೀಸ್ ಬೌಲ್ ರೆಡಿ ಆಯಿತು. ಇವಾಗ ಆಲೂ ತಿಕ್ಕಿ ಹೆಂಗೆ ಮಾಡೋದು ಅದನ್ನು ಫ್ರೈ ಮಾಡ್ಕೋಬಾರ್ದ್ರಿ. ಅದನ್ನು ಈ ಥರ ಸ್ವಲ್ಪ ಒಂದು ತೆವ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮಾಡಿಟ್ಕೊಂಡಿರೋ ರೌಂಡ್ ಶೇಪಲ್ಲಿರೋ ಆಲೂನ ಈ ಥರ ತೆವ ಮೇಲೆ ಹಾಕ್ತೀನಿ ರೀ. ಇದು ಕ್ರಿಸ್ಪಿಯಾಗಿ ಬರೋದಿಲ್ಲ, ಜಾಸ್ತಿ ಸಾಫ್ಟಾಗಿ ಬರೋದು ತಿನ್ನೋಕ್ಕೆ ರೀ. ಬೋಂಡ ಯಾವ ಥರ ಇರ್ತಾವಲ್ರಿ,
ಮೇಲೆ ಸ್ವಲ್ಪ ಗಟ್ಟಿಯಾಗಿ ಒಳಗಡೆ ಸಾಫ್ಟಾಗಿ ಇರ್ತಾವಲ್ರಿ ಬೋಂಡ, ಇದು ಹಂಗೆ ಇರ್ತೈತೆ ರೀ. ಇವಾಗ ತಿರುವಿ ಹಾಕ್ತೀನಿ ರೀ. ಇದೇ ನೋಡ್ರಿ ಆಲೂ ತಿಕ್ಕಿ ಅಂತ ಹೇಳಿ ಕರೀತಾರೆ ರೀ ಇದಕ್ಕೆ. ಪ್ಲೀಸ್ ನನ್ನ ಚಾನಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಕಮೆಂಟ್ಸಲ್ಲಿ ತಿಳಿಸಿ ನಿಮ್ಗೆ ಯಾವ ಥರ ಅಡುಗೆ ಬೇಕು ಅಂತ ನಾನು ಡೆಫಿನೆಟಾಗಿ ಮಾಡಿ ತೋರಿಸ್ತೀನಿ. ಇವಾಗ ಸ್ಪೆಷಲ್ ಆಗಿರೋ ಆಲೂ ಮತ್ತು ತಿಕ್ಕಿ ರೆಡಿಯಾಗಿದೆ ನೋಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.